ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇವತ್ತು ನಾವು ಇಲ್ಲಿ ನಮ್ದು ಮುಜರಾಯಿ ಹೊಸ ಬಿಲ್ಡಿಂಗ್ ಮಾಡ್ತಾ ಇದೀವಿ. ಜೊತೆಯಲ್ಲಿ ಒಂದು ವಿಶೇಷವಾಗಿ ಲಾಸ್ಟ್ ವೀಕ್ ಅಲ್ಲಿ ಆ ಭೂವರ ಯೋಜನೆ ನಾವು ಶುರು ಮಾಡಿದೀವಿ. ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಈ 3 ಕ್ಯಾಟಗರಿ ಸೇರಿ ಸುಮಾರು 35,000 ಚಿಲ್ಲರೆ ಟೆಂಪಲ್ಗಳು ಇವೆ. ಲಾಸ್ಟ್ ಇಯರ್ ನಾವು ಇದು ಸರ್ವೆ ಶುರು ಮಾಡಿದೀವಿ ಗ್ರೌಂಡ್ ಅಲ್ಲಿ. ಸೊ ಸುಮಾರು 4,500 ಟೆಂಪಲ್ ಇಲ್ಲ ಅಂತ ನಮ್ಗೆ ಸುದ್ದಿ ಬಂತು. ನೀವು ನೋಡಿರಬಹುದು ಪೇಪರ್ ಅಲ್ಲಿ, ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಬಂದಿದೆ. ಈಗ ನಾವು ಎಲ್ಲಾ ಕಡೆ ನಾವು ಸರ್ವೆ ಮಾಡ್ತಾ ಇದೀವಿ. ಗ್ರೌಂಡ್ ಟೂರಿಂಗ್ ಮಾಡ್ತಾ ಇದೀವಿ. ಸೊ ಒಂದು 800 ಟೆಂಪಲ್ ಈಗ ಸಿಕ್ಕಿದೆ. ಇನ್ನು 3,000 ಟೆಂಪಲ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಮ್ಮವರು ಸರ್ವೆ ಮಾಡ್ತಾ ಇದ್ದಾರೆ. ಇನ್ನೊಂದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಈಗ ಆಲ್ಮೋಸ್ಟ್ 20,000 ಮೇಲೆ ಆಸ್ತಿಗಳನ್ನು ನಾವೀಗ ನೋಟಿಫೈ ಮಾಡಿದೀವಿ. ಈಗ ವಫ್ ಆಸ್ತಿ ನಾವೇ ನೋಟಿಫೈ ಮಾಡ್ತೀವಿ. ಇಲ್ಲಿ ನಮ್ಮ ಆಕ್ಟ್ ಅಲ್ಲಿ ಕೂಡ ಪ್ರೊವಿಷನ್ ಇದೆ. ಆದ್ರೆ ಇದು ನಮ್ಮವರು ತುಂಬಾ ಇವರಿಂದ ಟ್ರೈ ಮಾಡ್ತಾ ಇದ್ರು, ಆಗ್ಲಿಲ್ಲ. ಈಗ ಲಾಸ್ಟ್ ಇಯರ್ ನಾವು ಒಂದು ವಿಶೇಷವಾಗಿ ಸರ್ವೆ ಮಾಡಿ ನಮ್ಮ ಲ್ಯಾಂಡ್ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಹೇಳಿ, ತಹಸೀಲ್ದಾರ್ಗೆ, ಸರ್ವೇರ್ಗೆ ಹೇಳಿ ಸರ್ವೆ ಮಾಡಿ ಸುಮಾರು 20,000 ಮೇಲೆ ಆಸ್ತಿಗಳನ್ನು ಹುಡುಕಿದ್ದಾರೆ. ನೋಟಿಫೈ ಆಗಿದೆ. ಇನ್ನು 25,000 ಆಸ್ತಿಗಳು ಇನ್ನು ಬೇರೆ ಬೇರೆ ಕಡೆ ಇದೆ. ಸೊ ಈ ಭೂವರ ಯೋಜನೆ ನಾವೇನು ಲಾಸ್ಟ್ ವೀಕ್ ಘೋಷಣೆ ಮಾಡಿದೀವಿ. ಇಲ್ಲಿ ನಮಗೆ ಹೈ ವ್ಯಾಲ್ಯೂ ಪ್ರಾಪರ್ಟೀಸ್ ಇದೆ ಅಥವಾ ಎಲ್ಲ ಒತ್ತುವರಿ ಜನ ಮಾಡ್ಕೊಂಡಿದ್ದಾರೆ, ಅದನ್ನು ಖಾಲಿ ಮಾಡಿಸಿ ಪ್ರೊಟೆಕ್ಷನ್ ಮಾಡೋಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ತಿರುಪತಿ ಕರ್ನಾಟಕ ಭವನ್ ಮೇಂಟೆನೆನ್ಸ್ ಇಲ್ಲ ಅಂತ ಯಾಕಂದ್ರೆ ಒಳ್ಳೆ ಬಿಲ್ಡಿಂಗ್ ಗಳು ಕಟ್ಟಿದ್ದೀರಾ, ಮೇಂಟೆನೆನ್ಸ್ ಇಲ್ಲ ಅಂತ ಹೇಳಿ ಭಕ್ತಾದಿಗಳು ಎಲ್ಲ ಇಲ್ಲ. ಇವತ್ತು ಈಗ ಹೊಸ ಬಿಲ್ಡಿಂಗ್ 3 ಹಂತ ಈಗ ರೆಡಿ ಆಗಿದೆ. 4ನೇ ಹಂತ ಇನ್ನೂ ಬಾಕಿ ಇದೆ. ಒಂದು 2-3 ತಿಂಗಳಲ್ಲಿ ವಿವಿಐಪಿ ಬ್ಲಾಕ್ ರೆಡಿ ಆಗುತ್ತೆ. ಇವತ್ತು ನಾವು ಒಂದು ಮೀಟಿಂಗ್ ಇಟ್ಕೊಂಡಿದ್ದೀವಿ. ನಮ್ಮ ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಅವರು ಉಸ್ತುವಾರಿ ಕೊಡಕ್ಕೆ. ಯಾಕಂದ್ರೆ ನಮ್ಮ ನಾರ್ಮಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೆಂಪಲ್ ಕೆಲಸ ಮಾತ್ರ ನೋಡ್ತಾರೆ. ಈ ತುಂಬಾ ದೊಡ್ಡದಾಗಿ ನಾವು ಬಿಲ್ಡಿಂಗ್ ಮಾಡಿದೀವಿ. ಆಲ್ಮೋಸ್ಟ್ 350 ಮೇಲೆ ರೂಮ್ಸ್ ಇದೆ. ಸೊ ಆ ರೂಮ್ಸ್ ಮೇಂಟೈನ್ ಮಾಡಕ್ಕೆ ರೂಮ್ ಸರ್ವಿಸ್ ಆಗಲಿ, ಕ್ಯಾಂಟೀನ್ ಆಗಲಿ, ಬೇರೆ ವ್ಯವಸ್ಥೆ ಆಗಲಿ ಈ ಕೆಪಾಸಿಟಿ ಮುಜರಾಯಿ ಡಿಪಾರ್ಟ್ಮೆಂಟ್ ಹತ್ರ ಇಲ್ಲ. ಅದು ಎಕ್ಸ್ಪರ್ಟ್ ಏಜೆನ್ಸಿಗೆ ಕೊಡಬೇಕಂತ ಇತ್ತು. ಸೊ ಹಾಗಾಗಿ ನಾವು ನಮ್ಮ ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆ ಮಾತುಕತೆ ಆಗಿದೆ. ಈಗ ಇವತ್ತು ಒಂದು ಫೈನಲ್ ಒಂದು ಮೀಟಿಂಗ್ ಮಾಡ್ತಾ ಇದೀವಿ. ಮೀಟಿಂಗ್ ಮಾಡ್ಕೊಂಡು ನಾವು ತೀರ್ಮಾನ ತಗೊಳ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.